ನಮಸ್ಕಾರ ಎಲ್ಲರಿಗೂ. ಇದು ನಿಮ್ಮ GBH 63 ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ಲೋಕಿಕೆರೆಯಲ್ಲಿ ಗ್ರಾಮೀಣ ಮಹಿಳೆಯರಿಗೆ ಜಾಗೃತ ಮಹಿಳಾ ಸಂಘದಿಂದ ಜಾಗೃತಿ ಆರೋಗ್ಯ ಕಾರ್ಯಕ್ರಮ. ದಾವಣಗೆರೆ ಜಿಲ್ಲೆಯ ಜಾಗೃತ ಮಹಿಳಾ ಸಂಘ ಕಳೆದ 40 ವರ್ಷಗಳಿಂದಲೂ ಕೇಂದ್ರ ಮಹಿಳಾ ಸಬಲೀಕರಣ ಇಲಾಖೆ ಮತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಹಯೋಗದಲ್ಲಿ ಮಹಿಳೆಯರ ಅಶಕ್ತ, ದೌರ್ಜನ್ಯ, ಮಹಿಳಾ ಲೈಂಗಿಕ ಕಿರುಕುಳ, ಅಸಹಾಯಕ ಮಹಿಳೆಯರಿಗೆ ಹಲವು ಕಾನೂನು ನೆರವುಗಳನ್ನು ನೀಡುತ್ತಾ ಮಹಿಳೆಯರಿಗೊಂದು ಆಶಾಕಿರಣ ಕೇಂದ್ರವಾಗಿದ್ದು, ಎಲ್ಲರೂ ಈ ಜಾಗೃತ ಮಹಿಳಾ ಸಂಘದ ಸದುಪಯೋಗಪಡಿಸಿಕೊಳ್ಳಬೇಕೆಂದು ಜಾಗೃತ ಮಹಿಳಾ ಸಂಘದ ಜಿಲ್ಲಾ ಅಧ್ಯಕ್ಷೆ ಶ್ರೀಮತಿ ಶಾಂತಮ್ಮ ದಿಳ್ಳೆಪ್ಪ ಅವರಿಗೆ ಕರೆ ನೀಡಿದರು. ಅವರು ಲೋಕಿಕೆರೆಯ ಕೃಷಿ ಮತ್ತು ಪತ್ತಿನ ಸಹಕಾರ ಸಂಘದ ಭವನದಲ್ಲಿ ಸ್ಥಳೀಯ ಗ್ರಾಮ ಪಂಚಾಯಿತಿ ಹಾಗೂ ಕೃಷಿ ಸಖಿ ಸ್ತ್ರೀಶಕ್ತಿ ಗುಂಪುಗಳ ಆಶ್ರಯದಲ್ಲಿ ಸುಮಾರು 200ಕ್ಕೂ ಹೆಚ್ಚು ಮಹಿಳೆಯರಿಗೆ ಕಾನೂನು ಅರಿವು, ಸ್ವಚ್ಛತೆ, ಆರೋಗ್ಯ, ಅಶಕ್ತ ಮಕ್ಕಳಿಗೆ ಶೈಕ್ಷಣಿಕ ಶಿಕ್ಷಣ ಹೀಗೆ ಹಲವು ಮಹಿಳೆಯರಿಗೆ ನೆರವಾಗುವುದನ್ನು ಅರಿವು ಮೂಡಿಸುವ ಜಾಗೃತಿ ಕಾರ್ಯಕ್ರಮದಲ್ಲಿ ಅವರು ಮಾತನಾಡುತ್ತಿದ್ದರು. ಹಳ್ಳಿಯ ಹೆಣ್ಣು ಮಕ್ಕಳಿಗೆ ಅಷ್ಟಾಗಿ ಕಾನೂನು ಅರಿವಿಲ್ಲ. ಇಂತಹ ಹೆಣ್ಣು ಮಕ್ಕಳು ಸಮಾಜದಲ್ಲಿ ಶೋಷಣೆ, ಲೈಂಗಿಕ ದೌರ್ಜನ್ಯ, ಕಿರುಕುಳದಂತಹ ಸಮಾಜ ವಿರೋಧಿ ಚಟುವಟಿಕೆಗೆ ಈಡಾಗುತ್ತಿದ್ದಾರೆ. ಮೊದಲು ಮಹಿಳೆಯರು ಕಾನೂನಿನ ಅರಿವನ್ನು ಮೂಡಿಸಿಕೊಳ್ಳಬೇಕು. ಜಾಗೃತ ಮಹಿಳಾ ಸಂಘ ಸದಾ ಮಹಿಳೆಯರಿಗಾಗಿ ಹಗಲಿರುಳು ಶ್ರಮಿಸುತ್ತಿದೆ ಎಂದು ತಿಳಿಸಿದರು. ಮಹಿಳೆಯರ ಕಾನೂನು ಬಗ್ಗೆ ವಕೀಲರಾದ ಶ್ರೀಮತಿ ಸುಧಾ ಮಾಹಿತಿ ನೀಡಿದರು. ಈ ಸಂದರ್ಭದಲ್ಲಿ ಜಾಗೃತ ಮಹಿಳಾ ಸಂಘದ ಕುಮಾರ್, ಶ್ರೀಮತಿ ಸುಮಾ, ಶ್ರೀಮತಿ ಸತ್ಯಬಾಬಾ, ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಶ್ರೀಮತಿ ಕವಿತಾ ಶಿವಮೂರ್ತಿ, ಉಪಾಧ್ಯಕ್ಷೆ ಶ್ರೀಮತಿ ಗೀತಾ ಜಗದೀಶ್, ಪಂಚಾಯಿತಿ ಕಾರ್ಯನಿರ್ವಹಣಾ ಅಧಿಕಾರಿ ಶ್ರೀಮತಿ ಅಶ್ವಿನಿ, ಕೃಷಿ ಸಖಿಯರಾದ ಶ್ರೀಮತಿ ಸುನಿತಾ ಅಶೋಕ್, ಸರ್ಕಾರಿ ಆಸ್ಪತ್ರೆ ಕಂಪ್ಯೂಟರ್ ರಾಘವೇಂದ್ರ ಆರೋಗ್ಯದ ಬಗ್ಗೆ ಮಾಹಿತಿ ನೀಡಿದರು. ಕೃಷಿ ಸಖಿ ಶ್ರೀಮತಿ ನೀಲಾ ಮಹಿಳೆಯರಿಗೆ ಹಸಿ ಕಸ, ಒಣ ಕಸದ ಬಗ್ಗೆ ತಿಳಿಸಿದರು. ರಾಜ್ಯ ಮಾಧ್ಯಮ ರತ್ನ ಪ್ರಶಸ್ತಿ ಪುರಸ್ಕೃತ ಜಾಗೃತಿ ಗೀತೆಗಳನ್ನು ಹಾಡಿದ ನಂತರ ಸ್ವಾಗತಿಸಿ ಕೊನೆಯಲ್ಲಿ ವಂದಿಸಿದರು. ವರದಿ ಪುರಂದರ, ಲೋಕಿಕೆರೆ. ಹಿರಿಯ ಪತ್ರಕರ್ತರು, ನಿರೂಪಣೆ ನಾಗಸುಮಂಟಿಡಿ. ನಮಸ್ಕಾರ. ಇದು ನಿಮ್ಮ GBH 63 ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ದಯಮಾಡಿ ಮರೆಯದೆ ನಮ್ಮ ಚಾನಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಿಮ್ಗೆ ಗೊತ್ತಿರ್ಬೋದು, 5 ವರ್ಷದ ಮಗು ಎಷ್ಟು ಅದಕ್ಕೆ ಎಲ್ಲರೂ ನಮ್ದಲ್ಲ ಅಂತ ಹಿಂಗೆ ಹೋಗ್ಬೇಕವ ಬಂದಾಗ ನಮ್ಗೆ ಸರ್ಕಾರ ಕೊಡಿ. ನಮಗೂ ಅಲ್ಲಿ ಮಹಿಳಾ ಆಯೋಗದವ್ರು ಬಂದು ಮತ್ತು ಅವ್ರಿಗೆ ಹೇಳಿ ಬಂದು ನಾವು ನೋಡ್ಕೋಬೇಕಾದ್ರೆ ನಮಗೆ ತುಂಬ ನಾವು ಮನೆ ಬಿಟ್ಟು ಬಂದು ಕೆಲಸ ಮಾಡ್ತಾರೆ. ಇವರೆಲ್ಲ ಸಿಬ್ಬಂದಿಗಳು ಇರೋದ್ರಿಂದ ನಾವು ಮಾಡೋಕ್ಕಾಗ್ತಾ ಇದ್ದೀವಿ. ಇಂಥದ್ದೊಂದು ಉಪಯೋಗ ತಗೊಳ್ಳಿ ಅಂತ ಹೇಳಕ್ಕೆ ಬಂದಿದ್ದೀವಿ. ನಾವು ನಂಬರ್ ಇದೆ, ಇದು ಇದೆ, ಯಾರಿಗೇ ತೊಂದರೆ ನಮ್ಮ ಸಂಘ ಲವ್ ಮಾಡಿದ್ರು, ಲವ್ ಯಾವುದೊಂದು ಈಗ ಬಂದ್ಬಿಟ್ಟೈತಿ ಪ್ರೀತಿಸೋದು ಅಂತ. ಏನು ಆ ವಯಸ್ಸಿರ್ತೈತಿ, ಆ ವಯಸ್ಸಿಂದ ಇದು ಮೋಹ ಅಷ್ಟೇ ಹೊರತು ನಿಜವಾದ ಪ್ರೀತಿ ಇರೋದಿಲ್ಲ. ಆದರೂ ಅಂಥವ್ರು ಬಂದವ್ರನ್ನ ಇಟ್ಕೊಂಡು ನಾವು ಮತ್ತು ಆ ಮಹಿಳೆಯರು ಇದನ್ನು ಕೇಳಿ ಊರಿಗೆ ಬಂದು ಅವರು ಯಾರ ಆಕೆಗೆ ಇದು ಲವ್ ಮಾಡಿದ್ರು ಅವ್ರನ್ನೆಲ್ಲ ಕರ್ಕೊಂಡು ಬಂದು ನಾವು ಮದುವೆ ಮಾಡ್ತೀವಿ. ಮತ್ತು ಅವ್ರು ಚೆನ್ನಾಗಿಯೂ ಬರ್ತೀವಿ. ಅತ್ಯಾಚಾರ ಮಾಡಿ ಬಂದವರು ಊರಿನಾಗ ಪ್ರಭಾವಿ ವ್ಯಕ್ತಿಗಳಿರ್ತಾರೆ. ಅಯ್ಯೋ ನಾವು ಆ ಕೇಸ್ ಹಿಡಿಯೋದೇ ಇಲ್ಲ, ಪೊಲೀಸ್ ಸ್ಟೇಷನ್ಗೆ ಹಿಡಿಯೋಲ್ಲ. ಅಂಥವ್ರು ಬಂದವ್ರನ್ನ ನಾವು ಮತ್ತದು ಆ ಪೊಲೀಸ್ ಸ್ಟೇಷನ್ ತೆಗೆದುಕೊಂಡು ಮತ್ತು ಮೇಲ್ಕೊಂಡು ಅಧಿಕಾರಿಗಳು ತಿಳ್ಕೊಂಡು ಅವರಿಗೆ ಸಂಘ ಮಾಡ್ತಾಯಿದ್ದೀವಿ. ನಾವೆಲ್ಲರೂ ಇದು ಉಪಯೋಗ ತಗೊಳ್ಳಿ ಅಂತ ಕೇಳ್ಕೊಳ್ತಾರೆ. ಇನ್ನೂ ಹೇಳೋದಿತ್ತು, ನಿಮಗೆ ಸಮಯದ ಅಭಾವ ಇರೋದ್ರಿಂದ ನಿಮಗೆ ಮುಗಿಸೋಣ ಅಂತ. ಅವರು ಉದ್ಯೋಗಕ್ಕೆ ತೊಂದರೆ ಅವರು ಬರ್ಬೋದು. ಎಲ್ಲ ಥರದ ಹೆಣ್ಮಕ್ಳು ನಮ್ಮಲ್ಲಿ ಬಂದು ನೀವು ನಮ್ಮ ಒಂದು ಸೇವೆಯನ್ನು ತಗೋತಿದ್ದಾರೆ. ಅದಕ್ಕೆ ನಿಮಗೆ ಏನೇ ತೊಂದರೆ ಅತ್ಯಾಚಾರ, ಈಗಂತೂ ಅತ್ಯಾಚಾರ ಗೊತ್ತೈತಲ್ಲ ಎಷ್ಟೊಂದು ಆಗ್ತಾ ಇದೆ. ಇಷ್ಟು ಎಲ್ಲ ಇದು ಇದ್ರು. ಆದರೆ ಮೊದಲು ಆಗ್ತಾ ಇತ್ತು. ಮೊದಲು ಇವು ಹೊರಗಡೆ ಬರ್ತಾ ಇರಲಿಲ್ಲ. ಇವಾಗ ಏನಾಗಿದೆ, ಎಲ್ಲ TV ಮಾಧ್ಯಮ ಅದು ಇದು ಎಲ್ಲ ಮಾಡ್ತಾ